ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಎಷ್ಟೋ ಅಮೂಲ್ಯವಾದದ್ದು ಅಂತ ಹೇಳ್ತಾ, ನಮ್ಮ ವಿಡಿಯೋಗಳು ನೋಡ್ತಾ ಇರುವಂತಹ ಸಮಸ್ತ ಜನತೆಗೆ ಈ 2026 ನೂತನ ಆಂಗ್ಲ ನಾಮ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಈ ಹೊಸ ವರ್ಷದಲ್ಲಿ ನಿಮ್ಮ ಕನಸುಗಳು ನನಸಾಗಲಿ, ಸಮಸ್ಯೆಗಳಿಂದ ಹೊರಗಡೆ ಬರಲಿ ಅಂತ ಹೇಳ್ತಾ, ಈ ವರ್ಷ ಎಲ್ಲ ರೀತಿಯಲ್ಲಿ ಸಕಲ ಶುಭಗಳು ನಿಮ್ಮ ಮನೆಗಳಲ್ಲಿ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹೇಳ್ತಾ, ಈ ಹೊಸ ವರ್ಷದ 12 ರಾಶಿಗಳ ಗೋಚಾರ ಫಲಗಳನ್ನು ತಿಳಿದುಕೊಳ್ಳೋಣ. ಗೋಚಾರ ಅಂದರೆ ದೀರ್ಘಕಾಲ ಸಂಚಾರ ಮಾಡುವಂತಹ ಗ್ರಹಗಳಾಗಿರುವಂತಹ ದೇವಗುರು ಬೃಹಸ್ಪತಿಯ ಸಂಚಾರ ಆಗಿರಬಹುದು, ಶನಿ ಪರಮಾತ್ಮರ ಸಂಚಾರ ಆಗಿರಬಹುದು, ರಾಹುಕೇತುಗಳ ಸಂಚಾರ ಆಗಿರಬಹುದು. ಈ 2026ರಲ್ಲಿ ಯಾವ ರೀತಿ ನಿಮಗೆ ಅನುಕೂಲ ಫಲಗಳನ್ನು ನೀಡ್ತಾ ಇದೆ, ಯಾವ ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಯೋಗಗಳಿದೆ, ಅಥವಾ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾ, ಏನು ಪರಿಹಾರ ಮಾಡಬೇಕು ಅನ್ನುವಂಥ ಸಂಪೂರ್ಣ ಸಮಾಚಾರವನ್ನು ಈ ವಿಡಿಯೋದಲ್ಲಿ ಪ್ರತ್ಯೇಕವಾಗಿ ಸ್ತ್ರೀಯರಿಗೆ, ಮಹಿಳೆಯರಿಗೆ, ನಮ್ಮ ಗೃಹಿಣಿಯರಿಗೆ, ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯದಿಂದ ಪ್ರತಿಭೆಯಿಂದ ತಮ್ಮನ್ನು ಪ್ರೂವ್ ಮಾಡಿಕೊಳ್ತಾ ಇರುವಂತಹ ಕುಂಭರಾಶಿಯಲ್ಲಿ ಜನಿಸಿರುವಂತಹ ನಮ್ಮ ಮಹಿಳೆಯರಿಗೆ ಈ ವರ್ಷ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ. ಮುಖ್ಯವೇ ಒಂದು ತುಂಬಿದ ಕೊಡ. ಇವರು ಕೂಡ ಅದೇ ರೀತಿ ಇವರ ವ್ಯಕ್ತಿತ್ವ, ಮಾನವೀಯತೆ, ಹ್ಯುಮ್ಯಾನಿಟಿ ಮತ್ತು ಇವರ ಸಂಬಂಧಗಳಿಗೆ ಕೊಡುವಂತಹ ಬೆಲೆ, ಕಷ್ಟದಲ್ಲಿರುವಂತಹ ವ್ಯಕ್ತಿಗಳನ್ನು ಇವರು ನೋಡುವಂತಹ ರೀತಿ, ಅವರಿಗೆ ಸಹಾಯ ಮಾಡುವಂತಹ ರೀತಿ, ಇವೆಲ್ಲ ಜವಾಬ್ದಾರಿಗಳನ್ನು ಕೂಡ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಕುಟುಂಬ ಜವಾಬ್ದಾರಿಗಳನ್ನು ತುಂಬ ನಿಷ್ಠೆಯಿಂದ ಈ ಸಕ್ಸಸ್ಫುಲ್ಲಾಗಿ ಯಶಸ್ವಿ ಮಾಡುವಂತಹ ಮಹಿಳೆಯರಿಗೆ ಈ ಕುಂಭರಾಶಿಯಲ್ಲಿ ಜನಿಸಿರುವಂತಹ ಧನಿಷ್ಠ ನಕ್ಷತ್ರದ 3-4 ಪಾದಗಳಲ್ಲಿ, ಶತಭಿಷ ನಕ್ಷತ್ರದ 1, 2, 3 ಮತ್ತು 4 ಪಾದಗಳಲ್ಲಿ ಜನಿಸಿರುವಂತಹ ಪೂರ್ವಭಾದ್ರ ನಕ್ಷತ್ರದ 1ನೇ, 2ನೇ ಮತ್ತು 3ನೇ ಪಾದದಲ್ಲಿ ಜನಿಸಿರುವಂತಹ ಕುಂಭರಾಶಿ ಮಹಿಳೆಯರಿಗೆ ಈ 2026 ಅದ್ಭುತವಾಗಿರುತ್ತಾ ಅಂದರೆ ಹೌದು ಅಂತ ಹೇಳ್ಬೋದು. ಯಾಕಂದರೆ ಈ ವರ್ಷ ಗುರುಬಲ ಅದ್ಭುತವಾಗಿರುತ್ತೆ. ಜನವರಿಯಿಂದ ಜೂನ್ 1ನೇ ತಾರೀಕುವರೆಗೂ ಪಂಚಮ ಗುರು ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿರ್ತಾರೆ. ಜೂನಿಂದ ಅಕ್ಟೋಬರ್ 30ರವರೆಗೂ ಕೂಡ ಷಷ್ಠ 6ನೇ ಮನೆಯಲ್ಲಿ ಗುರು ಸ್ವಲ್ಪ ತಾಳ್ಮೆಗೆ ಪರೀಕ್ಷೆ ನೀಡಿದರು. ನವೆಂಬರ್ ಡಿಸೆಂಬರ್ ಮಾಸಗಳಲ್ಲಿ ಎಗೇನ್ ಸಪ್ತಮದಲ್ಲಿ ಗುರು ಆಗಮನ ಅನ್ನೋದು ಕುಂಭರಾಶಿಯವರಿಗೆ ಒಂದು ಆಲ್ಮೋಸ್ಟ್ 7 ತಿಂಗಳ ಕಾಲ ಅದ್ಭುತವಾಗಿ ಯೋಗಕಾರಕರಾಗಿರ್ತಾರೆ. ಆದರೆ 7.5 ಕಳೆದ 6.5 ವರ್ಷಗಳಿಂದ ಸಾಕಷ್ಟು ಸಮಸ್ಯೆಗಳನ್ನು, ಆತಂಕಗಳನ್ನು, ಅವಮಾನಗಳನ್ನು, ಅನಾರೋಗ್ಯವನ್ನು ಸಮಸ್ಯೆಗಳನ್ನು ಎದುರಿಸಿರುವಂತಹ ಶನಿ ಪರಮಾತ್ಮ ಈ ವರ್ಷ ಕೊನೆಯ ಹಂತ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ರಿಲೀಫ್ ಅನ್ನೋದು ಸಿಗುತ್ತೆ. ನಿಮಗೆ ಕಷ್ಟಕ್ಕೆ ತಕ್ಕ ಫಲ, ನೀವು ಮಾಡಿರುವಂತಹ ಒಳ್ಳೆಯ ಧಾರ್ಮಿಕ ವಿಷಯಗಳಿಗೆ ಅನುಕೂಲವಾಗಿರುವಂತಹ ಫಲಗಳು ನೀಡ್ತಾ ಇದ್ದಾರೆ. ಅದೇ ರೀತಿ ಜನ್ಮದಲ್ಲೇ ರಾಶಿಯಲ್ಲೇ ಇರುವಂತಹ ರಾಹು ನವೆಂಬರ್ 25ರಿಂದ ಇವರು ತಮ್ಮ ಸಂಚಾರವನ್ನು ಬದಲಾಯಿಸುತ್ತಾ ಕೇತು ಸಪ್ತಮಾಷ್ಟಮ ಸ್ಥಾನಗಳಲ್ಲಿ ಈ ವರ್ಷ ಮಹಿಳೆಯರಿಗೆ, ಈ ಕುಂಭರಾಶಿಯಲ್ಲಿ ಜನಿಸಿರುವಂತಹ ಮಹಿಳೆಯರಿಗೆ ಯಾವ ರೀತಿ ಅನುಕೂಲತೆ ಇರುತ್ತೆ ಅಂತ ನೋಡುವುದಾಗ, ರಾಶ್ಯಾಧಿಪತಿ ಶನಿ ದ್ವಿತೀಯ ಧನ ಕುಟುಂಬ ಸ್ಥಾನದಲ್ಲಿದ್ದಾರೆ. 7.5 ಕೊನೆಯ ಹಂತ. ಮತ್ತು ನಾವು ಇಂದಿನ ವರ್ಷಗಳಲ್ಲಿ ಪಡ್ತಿರುವಂತಹ ಕಷ್ಟಗಳು, ಪ್ರಯತ್ನಗಳು ಮರಳಿ ಮಾಡುವುದು, ಪ್ರಯತ್ನಗಳು ಒಂದೇ ಅಟೆಂಪ್ಟಿಗೆ ಇದು ಕಂಪ್ಲೀಟ್ ಆಗಲ್ಲ. ಅದೇ ರೀತಿ 2026ರಲ್ಲಿ ಇರುತ್ತಾ ಅಂದರೆ ಆಲ್ಮೋಸ್ಟ್ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಕೊನೆಯ ಹಂತದಲ್ಲಿ ರಾಶ್ಯಾಧಿಪತಿ ಆಗಿರುವಂತಹ ಮೂಲ ತ್ರಿಕೋಣ ರಾಶಿ ಆಗಿರುವಂತಹ ಕುಂಭರಾಶಿಯವರಿಗೆ ಒಳ್ಳೆಯದೇ ಮಾಡ್ತಾ ಇರ್ತಾರೆ. ಸೊ ಆದ್ದರಿಂದ ಅದರ ಜೊತೆಗೆ ಮೊದಲನೇ 6 ತಿಂಗಳು ಕೂಡ ಇವರಿಗೆ ಗುರುಬಲ ಅದ್ಭುತವಾಗಿರೋದರಿಂದ ವೃತ್ತಿ, ಉದ್ಯೋಗ, ವ್ಯಾಪಾರಾದಿ ವಿಷಯಗಳಲ್ಲಿ ಇಷ್ಟೂ ದಿನಗಳ ಕಾಲ ಅಯ್ಯೋ ಇದೇ ಲಾಭ, ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಅನ್ನುವಂತಹ ಒಂದು ಆಸೆ, ಅಥವಾ ಇದೇ ರೀತಿ ನಷ್ಟಗಳು ಇದೇ ರೀತಿ ಇರುತ್ತಾ ಅನ್ನುವಂತಹ ಒಂದು ಆಸೆ ನಿರಾಶೆಗಳ ಮಧ್ಯೆ ವೃತ್ತಿ ಉದ್ಯೋಗಗಳನ್ನು ಮಾಡ್ತಾ ಸ್ಥಿರತ್ವವನ್ನು ಹುಡುಕ್ತಾ ಇರ್ತೀರ. ಇದು ಸ್ಟೆಬಿಲಿಟಿ ಆಗಿರುತ್ತೆ. ಇದರಲ್ಲಿ ನಾನು ತುಂಬ ದಿನಗಳು ಕಂಟಿನ್ಯೂ ಮಾಡಬಹುದಾ ಅನ್ನುವಂತಹ ವ್ಯಕ್ತಿಗಳಿಗೆ ಇದೊಂದು ವರ್ಷ ಒಂದು ಕನ್ಸಿಸ್ಟೆನ್ಸಿ, ಸ್ಥಿರತ್ವವನ್ನು ನೀಡುತ್ತೆ. ಈ ವರ್ಷ ಅಪಾರವಾಗಿ ಸಿಗುವಂತಹ ಉದ್ಯೋಗ ಅವಕಾಶಗಳ ಮುಖಾಂತರ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ತ್ರೀಯರಿಗೆ
ಸಾಕಷ್ಟು ಉದ್ಯೋಗ ಅವಕಾಶಗಳು ಸಿಗುತ್ತೆ. ಅದರಲ್ಲಿಯೂ ಕೂಡ ನಿಮ್ಮಲ್ಲಿರುವಂತಹ ಈ ಶಕ್ತಿ ಸಾಮರ್ಥ್ಯಗಳಿಗೆ, ಪ್ರತಿಭೆಗೆ, ಡೆಡಿಕೇಷನ್ಗೆ, ಜವಾಬ್ದಾರಿತನಕ್ಕೆ, ಮುಖ್ಯವಾಗಿ IT ಸಾಫ್ಟ್ವೇರ್ ಫೀಲ್ಡಲ್ಲಿ ಉನ್ನತ ರೀತಿಯಲ್ಲಿ ಅದ್ಭುತ ಯಶಸ್ಸನ್ನು ಪಡೆಯೋದಕ್ಕೆ, ಒಳ್ಳೆಯ ಉದ್ಯೋಗ ಅವಕಾಶಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ತುಂಬ ದಿನಗಳಿಂದ ಈ ಅಸಾಧ್ಯ ಇಂತಹ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡೋದು, ಕೆಲವೊಂದು ಸಂಕಷ್ಟಗಳನ್ನು ನಿವಾರಣೆ ಆಗೋದು ತುಂಬ ಕಷ್ಟ ಅಂತ ಕಾಯ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ವರ್ಷ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ರೂಪದಲ್ಲಿ ಪರಿಷ್ಕಾರ ಸಿಗುತ್ತೆ. ಅಂದರೆ ತುಂಬ ಕಷ್ಟತರವಾಗಿರುವಂತಹ ಸಮಸ್ಯೆಗಳಿಗೂ ಕೂಡ ತುಂಬ ಈಸಿಯಾಗಿ, ಸುಲಭವಾಗಿ ಈ ಸಮಸ್ಯೆಗಳನ್ನು, ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು, ವೃತ್ತಿಪರ ಸಮಸ್ಯೆಗಳಾಗಿರ್ಬೋದು, ಅಥವಾ ವಿದ್ಯಾಗೆ ಸಂಬಂಧಪಟ್ಟ ಉನ್ನತ ವಿದ್ಯಾವಕಾಶಗಳಾಗಿರ್ಬೋದು, ಈ ವರ್ಷದಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ. ಇಂತಹ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ಇನ್ನು ಎಜುಕೇಷನ್ ಪರವಾಗಿ ನೋಡಿದ್ರೆ ಎಕ್ಸಲೆಂಟ್ ರಿಸಲ್ಟ್ಸ್ನ ಈ ವರ್ಷ ಈ ವಿದ್ಯಾರ್ಥಿನಿಯರು ಪಡೆಯಬಹುದು. ಫಿನಾನ್ಷಿಯಲಿ ನಿಮಗೆ ಉತ್ತಮ ರೀತಿಯಲ್ಲಿ ಈ ಸ್ಕಾಲರ್ಶಿಪ್ ಪಡೆಯೋದಾಗಿರ್ಬೋದು, ಹೈಯರ್ ಎಜುಕೇಷನ್ಗೆ ಬ್ಯಾಂಕ್ ಲೋನ್ಸ್ ಪಡೆಯೋದಾಗಿರ್ಬೋದು, ನೀವು ಅಂದ್ಕೊಂಡಿರುವಂತಹ ಕಾಲೇಜ್ ವಿದ್ಯಾಲಯದಲ್ಲಿ ಸೀಟ್ ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಉದ್ಯೋಗಾದಿ ವಿಷಯಗಳಲ್ಲಿ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ, ಪ್ರಮೋಷನ್ಸು, ನಿಮ್ಮ ಕಷ್ಟಕ್ಕೆ ತಕ್ಕ ಗುರುತಿಸುವಿಕೆ ಅನ್ನೋದು ಇರುತ್ತೆ. ಕೌಟುಂಬಿಕ ವಿಷಯಗಳಲ್ಲಿ ತುಂಬ ದಿನಗಳಿಂದ ಕಾಡ್ತಾ ಇರುವಂತಹ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳು ಕೂಡ ಈ ವರ್ಷದಲ್ಲಿ ಬಗೆಹರಿಯುತ್ತೆ ಕುಂಭರಾಶಿ ಸ್ತ್ರೀಯರಿಗೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಪ್ರಜಾಸೇವೆ ಮಾಡುವಂತಹ, ಜನರ ಸೇವೆಯನ್ನು ಮಾಡ್ತಾ ಇರುವಂತಹ ಕುಂಭರಾಶಿ ಸ್ತ್ರೀಯರಿಗೆ 2026 ಒಳ್ಳೆಯ ರೀತಿಯಲ್ಲಿ ಜನರ ಅಭಿಮಾನ, ಹೈಕಮಾಂಡ್ ಅಥವಾ ನಿಮ್ಮ ಅಧಿಕಾರ ಸ್ಥಾನ ನಿಮಗೆ ಒಳ್ಳೆಯ ಗುರುತಿಸುವಿಕೆ, ಅಧಿಕಾರ ಹುದ್ದೆಗಳನ್ನು ನೀಡುವುದು, ಉತ್ತಮ ರೀತಿಯಲ್ಲಿ ಜನರ ಮೆಚ್ಚುಗೆಯನ್ನು ಪಡೆಯೋದಕ್ಕೆ ಈ ವರ್ಷ ಅದ್ಭುತ ರೀತಿಯಲ್ಲಿ ಇರುತ್ತೆ. ಇನ್ನು ವಂಶ ಪಾರಂಪರ್ಯವಾಗಿ ನಿಮಗೆ ಬರಬೇಕಾಗಿರುವಂತಹ ಆನುವಂಶಿಕ ಆಸ್ತಿ ವಾರಸತ್ವವಾಗಿ ಈ ವರ್ಷ ಯಾವುದೇ ಸಮಸ್ಯೆಗಳಿಲ್ಲದೆ, ವಿವಾದಗಳಿಲ್ಲದೆ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗೋದಕ್ಕೆ, ರಿಜಿಸ್ಟ್ರೇಷನ್ ಆಗೋದಕ್ಕೆ, ನಿಮ್ಮ ಪಾಲಾಗೋದಕ್ಕೆ ಅನುಕೂಲವಾಗಿರುತ್ತೆ. ಈ ವರ್ಷದಲ್ಲಿ ಯಾವ ರೀತಿ ಅಂತ ಅಂದರೆ, ಹಾರ್ಡ್ ವರ್ಕ್ ಮಾಡೋದು ಕುಂಭರಾಶಿಯವರಿಗೆ ಹೊಸದೇನಲ್ಲ, ಕಷ್ಟಗಳು ಹೊಸವೇನಲ್ಲ, ಸಮಸ್ಯೆಗಳು ಹೊಸದೇನಲ್ಲ. ಹಂತ ಹಂತವಾಗಿ ಇವರು ಬಾಲ್ಯದಿಂದಲೇ ಸಾಕಷ್ಟು ಸಮಸ್ಯೆಗಳು ನೋಡ್ತಾ ಇರುವಂತಹ ಕುಂಭರಾಶಿ ವ್ಯಕ್ತಿಗಳಿಗೆ ಈ ವರ್ಷ ಅದ್ಭುತ ರೀತಿಯಲ್ಲಿ ಇವರು ಪಡೆಯುವಂತಹ ಕಷ್ಟಕ್ಕೆ ತಕ್ಕ ವಿಷಯ. ಇನ್ನು ಎಲ್ಲರೂ ಹೇಳ್ತಾರೆ, ನಿಮ್ಗೆ ಏನಾದರೂ ಕಷ್ಟ ಬಂದರೆ ನನಗೊಂದು ಫೋನ್ ಮಾಡಿ, ನನಗೆ ಮೆಸೇಜ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ತುಂಬ ಜನ ಭರವಸೆ ಕೊಟ್ಟಿರ್ತಾರೆ. ಆದರೆ ಆ್ಯಕ್ಚುಲ್ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ, ಸಮಸ್ಯೆ ಬಂದಾಗ ಫೋನ್ ಮಾಡಿದ್ರೆ ಪಿಕ್ ಮಾಡೋದು, ಅಥವಾ ನಿಮ್ಮ ನೆರವಿಗೆ ಬರ್ತೀವಿ ಅಂತ ಹೇಳಿರುವಂತಹ, ನಿಮ್ಮ ಸಮಸ್ಯೆಗಳಿಗೆ ಸಾಥ್ ಕೊಡ್ತೀವಿ, ನಿಮ್ಮ ಸಮಸ್ಯೆಗಳಿಗೆ ಹೆಲ್ಪ್ ಮಾಡ್ತೀವಿ ಅನ್ನೋಂತಹ ವ್ಯಕ್ತಿಗಳು ನಿಜವಾಗ್ಲೂ ಸಮಸ್ಯೆ ಸ್ಟಾರ್ಟ್ ಆದಾಗ ಫೋನ್ ಸ್ವಿಚ್ ಆಫ್ ಮಾಡೋದು ಅಥವಾ ಫೋನ್ ಪಿಕ್ ಮಾಡದೇ ಇರೋದು. ಅಂದರೆ ಇಲ್ಲಿ ನಿಮಗೆ ಅರ್ಥ ಆಗುತ್ತೆ, ಕೆಲವೊಂದು ವ್ಯಕ್ತಿಗಳು ಹೇಳೋಕೆ ಮಾತ್ರ, ನಿಜವಾಗ್ಲೂ ಸಮಸ್ಯೆ ಅಂತ ಬಂದಾಗ ಯಾರೂ ಮುಂದೆ ಬಂದು ಸಮಸ್ಯೆ ಪರಿಷ್ಕಾರ ಮಾಡಲ್ಲ. ನಮಗೆ ನಾವೇ ಪರಿಷ್ಕಾರ ಹುಡ್ಕೋಬೇಕು. ಸ್ವಯಂ ಪ್ರಯತ್ನವೇ. ನೀವು ತುಂಬ ಜನಕ್ಕೆ ಹೆಲ್ಪ್ ಮಾಡಿರ್ತೀರ, ಸಹಾಯ ಮಾಡಿರ್ತೀರ, ಆದರೆ ನಿಮಗೆ ಕಷ್ಟ ಅಂತ ಬಂದಾಗ ತುಂಬ ವ್ಯಕ್ತಿಗಳು ತಮ್ಮ ಸಹಾಯವನ್ನು ಕೊಡದೆ ನಿಮ್ಮನ್ನು ಒಂದು ರೀತಿ ನೆಗೆಟಿವ್ ಯೋಚನೆಗಳಿಂದ ಇರುತ್ತೆ. ಮುಖ್ಯವಾಗಿ ಈ ವರ್ಷ ಕೆಲವೊಂದು ವಿಷಯಗಳಲ್ಲಿ ಮನೆಯಲ್ಲಿರುವಂತಹ ಕುಟುಂಬ ಸದಸ್ಯರು, ಪುರುಷರ ಅಥವಾ ಆಫೀಸ್ ಕಾರ್ಯಾಲಯಗಳಲ್ಲಿರುವಂತಹ ನಿಮ್ಮ ಮೇಲಧಿಕಾರಿಗಳ ಪ್ರೋತ್ಸಾಹ ಅನ್ನೋದು ತುಂಬ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಕೆಲವೊಂದು ಕೋರ್ಟ್ ಕೇಸ್ ಸಮಸ್ಯೆಗಳು, ಲೀಗಲ್ ಇಶ್ಯೂಸು ಇತ್ಯಾದಿ ವಿಷಯಗಳೇನಾದರೂ ಇರುವಂತಹ ಸಂದರ್ಭಗಳಲ್ಲಿ ಈ ವರ್ಷ ಅದ್ಭುತ ರೀತಿಯಲ್ಲಿ ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲವಾಗಿರುತ್ತೆ ಅಂತ ಗೋಚಾರ ಫಲಗಳು ಹೇಳ್ತಾ ಇದೆ. ಇದು ಕೇವಲ ದೀರ್ಘಕಾಲ ಸಂಚಾರ ಮಾಡುವಂತಹ ಗ್ರಹಗಳ ಫಲಗಳು ಆಗಿರುತ್ತೆ. ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದರೆ ಮೈಟ್ ಬಿ ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ ಈಗ ಮೈಟ್ ಬಿ 7.5 ಇದ್ರೂ ಕೂಡ ಈ ದಶೆ, ಅಂತರ್ದಶೆ, ಮಹಾದಶೆ, ಅಂತರ್ದಶೆ, ಭುಕ್ತಿ ಬೇರೆ ಇರಬಹುದು, ಅಥವಾ ಸಣ್ಣ ಪುಟ್ಟ ದೋಷಗಳಿರ್ಬೋದು. ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಗೋಚಾರ ಫಲಗಳಂತ ಬಂದಾಗ ಈ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳು, ಯಾಕೆ ನಮ್ಮನ್ನು ಈ ರೀತಿ ಸಮಸ್ಯೆಗಳು ಕಾಡ್ತಾ ಇದೆ, ಪ್ರತಿಯೊಂದರಲ್ಲೂ ಡಿಲೇ, ನಮಗೆ ಬೇಕಾಗಿರುವಂತಹ ಕೆಲವೊಂದು ಯಶಸ್ಸುಗಳು ಬೇರೆಯವ್ರ ಪಾಲಾಗ್ತಾ ಇದೆ, ಕೊನೆಯ ಹಂತದಲ್ಲಿ ಯಾಕೆ ಮಾನಸಿಕವಾಗಿ ಒತ್ತಡ, ಚಿಂತೆ, ನಿದ್ದೆ ಬರದೇ ಇರೋದು, ಯಾಕೆ ಈ ಸಮಸ್ಯೆಗಳು ಅಂತ ಕೆಲವೊಂದು ಜನ ಹೇಳ್ಕೊಂಡಾಗ
ನಿಮಗೆ ಅವರು ಕೆಲವೊಂದು ಕಥೆಗಳು ಹೇಳ್ತಿರ್ತಾರೆ. ಇದೆಲ್ಲ ನಿಮಗೆ ದೈವಾನುಗ್ರಹ ಇಲ್ಲದೆ ಅಥವಾ ಕೆಲವೊಂದು ಮಾನವಾತೀತವಾಗಿರುವಂತಹ ಶಕ್ತಿಗಳನ್ನು ಪ್ರಯೋಗ ಮಾಡಿರ್ತಾರೆ ನಿಮ್ಮ ಮೇಲೆ, ಅಥವಾ ನಿಮ್ಮ ಮೇಲೆ ಕೆಲವೊಂದು ಕೆಟ್ಟ ಪ್ರಯೋಗಗಳು ಮಾಡಿರ್ತಾರೆ ಅಂತ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಹತ್ರ ಬಂದು ಈ ವಿಷಯಗಳನ್ನು ಹೇಳ್ತಾರೆ. ಆದರೆ ನಿಮಗೆ ಗೊತ್ತು ದೇವರ ಅನುಗ್ರಹ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ನಂಬಬೇಕು, ಯಾವುದು ನಂಬಾರ್ದು ಅನ್ನುವಂತಹ ವಿಷಯಗಳಲ್ಲಿ ಅಪಾರ ಜ್ಞಾನವಂತವಾಗಿರುವಂತಹ ತಮಗೆ ಈ ವಿಷಯಗಳೆಲ್ಲವೂ ಕೂಡ ಒಂದು ಮೌಢ್ಯ ಅಂತ ಹೇಳಿಬಿಟ್ಟು ಅದನ್ನೆಲ್ಲನೂ ಕೂಡ ಪಕ್ಕದಿಟ್ಟು ನಿಮ್ಮ ಕೆಲಸ ನೀವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ. ವಿದ್ಯಾರ್ಥಿನಿಯರಿಗೆ ಉನ್ನತ ವಿದ್ಯಾವಕಾಶಗಳು, ಅದು IIT ಆಗಿರ್ಬೋದು, JEE ಆಗಿರ್ಬೋದು, ಮೆಡಿಸಿನ್, ಇಂಜಿನಿಯರಿಂಗ್ ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ಭುತ ರೀತಿಯಲ್ಲಿ ಅನುಕೂಲ ಫಲಗಳನ್ನು, ಉನ್ನತ ರೀತಿಯಲ್ಲಿ ಅಂಕಗಳನ್ನು ಅಂದ್ಕೊಂಡಿರುವಂತಹ ಈ ವಿದ್ಯಾಲಯಗಳಲ್ಲಿ ಸೀಟ್ ಪಡೆಯೋದು ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಇನ್ನು ಕೆಲವೊಂದು ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ಸಿವಿಲ್ ಸರ್ವಿಸಸ್ ಬರಿತಾ ಇರ್ತಾರೆ, ಮೇನ್ಸ್ ಪ್ರಿಲಿಮ್ಸ್ ಬರಿತಾ ಇರ್ತಾರೆ. ಇಂತಹ ವಿದ್ಯಾರ್ಥಿನಿಯರಿಗೆ, ಸ್ತ್ರೀಯರಿಗೆ ಅಪಾರವಾಗಿರುವಂತಹ ಅವಕಾಶಗಳು ಅದ್ಭುತ ರೀತಿಯಲ್ಲಿ ನಿಮ್ಮ ಕೈಗೆ ಸಿಗುತ್ತೆ. ಇನ್ನು ವಿದೇಶದಲ್ಲಿ ಈ ಸ್ಥಿರ ನಿವಾಸವನ್ನು ಹುಡುಕಾಟದಲ್ಲಿ ಇರುವಂತಹ ಕೆಲವೊಂದು ವ್ಯಕ್ತಿಗಳಿಗೆ ಅಲ್ಲಿ ತಾವು ಸ್ಥಿರ ನಿವಾಸ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಉದ್ಯೋಗ ಅವಕಾಶಗಳಾಗಿರ್ಬೋದು, ಅಲ್ಲಿರುವಂತಹ ಸರ್ಕಾರದ ಸಪೋರ್ಟ್ ಆಗಿರಬಹುದು, ಈ ಕೆಲವೊಂದು ನಿಮ್ಮ ಸಂಸ್ಥೆಯಿಂದ ನಿಮಗೆ ಸಿಗ್ತಾ ಇರುವಂಥ ಕೆಲವೊಂದು ರಿಯಾಯಿತಿಗಳಾಗಿರ್ಬೋದು, ಅಂದರೆ ಒಂದು ಸ್ಥಿರವಾಗಿರುವಂತಹ ಉದ್ಯೋಗ, ಸ್ಥಿರವಾಗಿರುವಂತಹ ನಿವಾಸ ಕಂಡುಕೊಳ್ಳುವುದರಲ್ಲಿ ವಿದೇಶಿ ಪ್ರಯತ್ನಗಳು ಅಥವಾ ವಿದೇಶದಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಯಾದೃಚ್ಛಿಕವಾಗಿ, ಆಕಸ್ಮಿಕವಾಗಿ ಬರುವಂತಹ ಕೋಪ, ಆವೇಶವನ್ನು ನಿಯಂತ್ರಣೆ ಮಾಡ್ಕೋಬೇಕಾಗಿರುತ್ತೆ. ಕೋಪ, ಆವೇಶಗಳನ್ನು ಕಂಟ್ರೋಲ್ ಮಾಡ್ಕೋಬೇಕಾಗಿರುತ್ತೆ. ಮಾತಿನ ಬಗ್ಗೆ ಗಮನ ಇಟ್ಕೋಬೇಕಾಗಿರುತ್ತೆ. ಮಾತಿನ ಬರದಲ್ಲಿ ಏನೇನೋ ಮಾತಾಡಿ ಏನೋ ಮಾಡೋಕ್ಕೋಗಿ ಮತ್ತೊಂದು ಅವಮಾನ ಮಾಡುವಂತಹ ರೀತಿಯಲ್ಲಿ ಮಾತಾಡುವುದು, ಅದು ನಿಮಗೆ ಮುಳ್ಳಾಗಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಸರ್ಕಾರದಲ್ಲಿ ಅಧಿಕಾರ ಹುದ್ದೆಯಲ್ಲಿರುವಂತಹ ಕೆಲವೊಂದು ಸ್ತ್ರೀಯರು ತಮ್ಮ ಅಧಿಕಾರದಿಂದ ಕೆಲವೊಂದು ಆರ್ಡರ್ಸ್ ಪಾಸ್ ಮಾಡ್ತಾರೆ. ಅದು ಕೆಲವೊಂದು ಜನರ ಹಿತ ದೃಷ್ಟಿಯನ್ನು ಇಟ್ಕೊಂಡು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಕೆಲವೊಂದು ಆರ್ಡರ್ಸ್ ಪಾಸ್ ಮಾಡ್ತಾರೆ. ಬಟ್ ಅದು ಏನಾಗುತ್ತೆ, ದುರದೃಷ್ಟವಶಾತ್ ಅದು ಕೆಲವೊಂದು ಕಾಂಟ್ರವರ್ಷಿಯಲ್ ಆಗುತ್ತೆ, ಅದು ಸುದ್ದಿ ಆಗುತ್ತೆ, 4 ಜನ ಮಾತಾಡಿಕೊಂಡು ನೀವು ಮಾಡಿರೋದು ತಪ್ಪು ಅನ್ನುವ ರೀತಿಯಲ್ಲಿ ಅದು ಪ್ರತಿಬಿಂಬಿಸ್ತಾ ಇರುತ್ತೆ. ಆದ್ದರಿಂದ ನೀವೇನಾದರೂ ಒಂದು ಪರ್ಟಿಕ್ಯುಲರ್ ಮಾಡುವಾಗ ಉನ್ನತ ಅಧಿಕಾರಿಗಳೊಡನೆ ಚರ್ಚೆ ಮಾಡಿ ಅದರ ರೀಸರ್ವೆ ಮಾಡಿ, ಪ್ರೀ-ಸರ್ವೆ ಅಂತ ಮಾಡಿಬಿಟ್ಟು ಅದ್ರ ಪ್ರಕಾರ ನೀವು ಮಾಡ್ಕೋಬೇಕಾಗಿರುತ್ತೆ. ಇನ್ನು ಮನೆಯಲ್ಲಿ ಕೆಲವೊಂದು ಈ ಕಲಹಗಳು, ವಿಭೇದಗಳು, ಮನಸ್ಪರ್ಧೆಗಳನ್ನೆಲ್ಲ ಕೂಡ ಸ್ವಲ್ಪ ಕಮ್ಮಿ ಮಾಡಿ ಮನೆಯಲ್ಲೇ ಒಂದು ಪ್ರಶಾಂತವಾಗಿರುವಂತಹ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಮ್ಮ ಪ್ಲ್ಯಾನ್ಸ್ ಏನಿರುತ್ತೋ, ನಿಮ್ಮ ಈ ಸ್ಟ್ರಾಟಜಿ ಏನಿರುತ್ತೋ ಅದು ಎಕ್ಸಾಕ್ಟ್ಲಿ ವರ್ಕ್ ಆಗುತ್ತೆ. ಅದಕ್ಕೆ ತಕ್ಕಂತೆ ನಿಮ್ಮ ಮನೆಯಲ್ಲಿ ಒಂದು ಸಂತೋಷದಾಯಕವಾಗಿರುವಂತಹ ಒಂದು ಹ್ಯಾಪಿನೆಸ್ನ ತುಂಬೋಕ್ಕೆ ನೀವು ಮಾಡುವಂತಹ ಆ ಪ್ರಯತ್ನ, ಜವಾಬ್ದಾರಿ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಮುಖ್ಯವಾಗಿ ಈ ಪ್ರಥಮಾರ್ಥ, ಮೊದಲನೇ 6 ತಿಂಗಳು ಮಾತ್ರ ಪಂಚಮ ಗುರುಬಲ ಅನ್ನೋದು ನಿಮಗೆ ಎಕ್ಸ್ಟ್ರಾರ್ಡಿನರಿ ಆಗಿರೋದ್ರಿಂದ ನೀವು ಮಾಡುವಂತಹ ಎಲ್ಲ ಪ್ರಯತ್ನಗಳು ನಿಮಗೆ ವೃತ್ತಿ, ವ್ಯಾಪಾರ, ವಿದ್ಯಾ ಎಲ್ಲ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಇನ್ನು ತುಂಬ ದಿನಗಳ ಕೆಳಗೆ, ಕೆಲವೊಂದು ವರ್ಷಗಳ, ಕೆಲವೊಂದು ಮಾಸಗಳ ಕೆಳಗಡೆ ನೀವು ಮಾಡಿರುವಂತಹ ಕೆಲವೊಂದು ಒಳ್ಳೆಯ ಕೆಲಸಗಳಿಗೆ ಸ್ವಲ್ಪ ಡಿಲೇ ಆದ್ರೂ ಇನ್ನು ಆಲ್ಮೋಸ್ಟ್ ಮರ್ತೋಗಿರ್ತೀರ. ಬಟ್ ಈ ವರ್ಷದಲ್ಲಿ ಅದಕ್ಕೆ ತಕ್ಕ ಗುರುತಿಸುವಿಕೆ ಅನ್ನೋದು ನೀವು ಈ ವರ್ಷದಲ್ಲಿ ಅದಕ್ಕೆ ಬೇಕಾಗಿರುವಂಥ ರಿಕಗ್ನೈಸೇಷನ್ ಆಗಿರ್ಬೋದು, ರಿವಾರ್ಡ್ಸ್ ಆಗಿರ್ಬೋದು, ಈ ವರ್ಷದಲ್ಲಿ ಪಡೆಯೋದಕ್ಕೆ ಅನುಕೂಲವಾಗಿ ಇದರಿಂದ ನೀವು ಈ ಸಮಾಜದಲ್ಲಿ ನಿಮಗೆ ಹೆಸರಿಗೆ ಒಂದು ಒಳ್ಳೆಯ ಗೌರವ, ಪ್ರಶಂಸೆ, ಹೆಸರು, ಖ್ಯಾತಿ ಇತ್ಯಾದಿ ವಿಷಯಗಳು ಆಗುತ್ತೆ. ಆದರೆ ಕೆಲವೊಂದು ಸ್ತ್ರೀಯರು ಅವರು ಕೆಲವೊಂದು ವ್ಯಕ್ತಿಗಳ ಮಾತುಗಳನ್ನು ನಂಬಿ ಆರ್ಥಿಕ ವಿಷಯಗಳಲ್ಲಿ, ವ್ಯವಹಾರಗಳಲ್ಲಿ ನಷ್ಟ ಹೋಗುವಂತಹ ಚಾನ್ಸಸ್ ಇರುತ್ತೆ. ಈಗ ತುಂಬ ಸೈಬರ್ ಸ್ಕ್ಯಾಮ್ ಅಂತೆ, ಮತ್ತೊಂದು ಚಿಟ್ ಫಂಡ್ಸ್ ಅಂತೆ, ಇಲ್ಲಿ ಮಾಡಿ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ ಇದು ಲಾಭ ಬರುತ್ತೆ, ಇದರಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ನಿಮ್ಮನ್ನು ದಾರಿ ತಪ್ಪಿಸಿ ಈ ರೀತಿ ಫೈನಾನ್ಸ್ ಸ್ಕೀಮ್ಸು, ಚೀಟಿಗಳಂತೆ, ಮತ್ತೊಂದಂತೆ. ಸೊ ಆದ್ದರಿಂದ ಯಾವುದೇ ಭದ್ರತೆ ಪ್ರಮಾಣಗಳಿಲ್ಲಿರೋದಂತಹ ಆರ್ಥಿಕ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಆರ್ಥಿಕ ನಷ್ಟವನ್ನು ನೋಡಬೇಡಿ. ಆದ್ದರಿಂದ
ಸೊ ಈ ರೀತಿ ಯಾರಾದರೂ ನಿಮ್ಗೆ ಇನ್ವೆಸ್ಟ್ ಮಾಡಿದ್ರೂ ಕೂಡ ದಯವಿಟ್ಟು ಈ ವಿಷಯಗಳಿಗೆ ಕೈ ಹಾಕೋಕೆ ಹೋಗಬೇಡಿ. ಅಂದರೆ ನೀವು ಹಾಕುವಂತಹ ಪ್ರತಿಯೊಂದು ಹೆಜ್ಜೆಯೂ ತುಂಬ ಯೋಚನೆ ಮಾಡಿ, ತುಂಬ ನಿಧಾನವಾಗಿ, ಎಲ್ಲಿ ಎಡೆಯುತ್ತೀನೋ, ಎಲ್ಲಿ ಫೇಲ್ಯೂರ್ ಬರುತ್ತೋ ಅಂತ ಪ್ರತಿಯೊಂದು ವಿಷಯದಲ್ಲಿ ನೀವು ಆಗ್ತಾ ಇರುವಂತಹ ಹೆಜ್ಜೆ ಅದು ಸಕ್ಸಸ್ ಕಡೆಗೆ, ಗೆಲುವಿನ ಕಡೆಗೆ ಇರುತ್ತೆ. ವಿದ್ಯಾರ್ಥಿನಿಯರೇ, ಮಹಿಳೆಯರೇ, ಗೃಹಿಣಿಯರೇ, ಸೊ ಈ ವರ್ಷ ತುಂಬ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಏನಾದರೂ ದೀರ್ಘಕಾಲದಿಂದ ಕೆಲವೊಂದು ದಿನಗಳಿಂದ ಏನಾದರೂ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದರೆ ಅವು ಸ್ವಲ್ಪ ಕಮ್ಮಿ ಆಗೋದಾಗಿರ್ಬೋದು. ಹಂತವಾಗಿ ನಿಮ್ಮ ಫಿನಾನ್ಷಿಯಲಿ, ಪ್ರೊಫೆಷ್ನಲಿ ನಿಮ್ಮ ಅಭಿವೃದ್ಧಿಯನ್ನು ನೋಡ್ತಾ ಇರ್ತೀರ. ಸಣ್ಣ ಪುಟ್ಟ ಸಮಸ್ಯೆಗಳು, ಅಪಾರ್ಥಗಳು, ಏನಾದರೂ ವೈಮನಸ್ಸುಗಳು ಏನಾದರೂ ಇದ್ದರೂ ಕೂಡ ಬಗೆಹರಿಯುತ್ತೆ. ಈ ವರ್ಷದಲ್ಲಿ ಪ್ರೀತಿ ಪ್ರೇಮ ವ್ಯವಹಾರಗಳು ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಅಂದರೆ ನೀವು ಮಾಡುವಂತಹ ಪ್ರಯತ್ನಗಳು, ಮನೆಯಲ್ಲಿ ಒಪ್ಪಿಸುವಂತಹ ಪ್ರಯತ್ನಗಳು ಎಲ್ಲ ಇದ್ದು ಎಲ್ಲ ರೀತಿ ಅನುಕೂಲ ಮಾಡಿಕೊಂಡು ಸರಿ ಫೈನಲಿ ನಿಮ್ಮ ಇಷ್ಟಪ್ಪ, ನೀವಿಬ್ಬರು ಇಷ್ಟಪಟ್ಟಿದ್ದೀರಿ ಅಂತ ಮದುವೆ ಮಾಡಿದ್ರೂ ಕೂಡ ಹೊಸ ದಂಪತಿಗಳ ನಡುವೆ, ಈ ರೀತಿ ಪ್ರೀತಿ ಪ್ರೇಮ ಮಾಡ್ಕೊಂಡಿರುವಂತಹ ವ್ಯಕ್ತಿಗಳ ನಡುವೆ ಸಂತೋಷದ ಕೊರತೆ ಇರುತ್ತೆ. ದಾಂಪತ್ಯದಲ್ಲಿ ಒಂದು ನೆಮ್ಮದಿ ಇರೋದಿಲ್ಲ. ಆದ್ದರಿಂದ ಸ್ವಲ್ಪ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಆವೇಶದಿಂದ ಮಾತನಾಡುವಂಥ ಸಂದರ್ಭಗಳು, ಇನ್ನೇನೆಲ್ಲ ಮುಗಿದಿದೆ, ಇನ್ನೇನು ನಮ್ಮ ವ್ಯಕ್ತಿ ಅನ್ನುವ ರೀತಿಯಲ್ಲಿ ಅಹಂ ಅನ್ನೋದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ನಿಮ್ಮ ಸಂಬಂಧಗಳನ್ನು ಮುಂದುವರಿಸಬೇಕಾಗಿರುತ್ತೆ. ಇನ್ನು ಉದ್ಯೋಗ ಮಾಡುವಂತಹ ಸ್ತ್ರೀಯರಿಗೆ ಉತ್ತಮ ರೀತಿಯಲ್ಲಿ ಈ ಪ್ರಮೋಷನ್ಸ್ ಸಿಗೋದಾಗಿರ್ಬೋದು. ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಅಭಿವೃದ್ಧಿ ಅನ್ನೋದು ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಅಂದರೆ ನಿಮ್ಮ ಕಾಂಪಿಟೇಟರ್ಸ್ ಆಗಿರ್ಬೋದು, ನಿಮ್ಮ ಕಲೀಗ್ಸ್ಗೆ ಒಂದು ರೀತಿ ಕಣ್ಣು ಕುಕ್ಕುವ ರೀತಿಯಲ್ಲಿ, ಜಲಸ್ ಫೀಲ್ ಆಗುವಂತಹ ರೀತಿಯಲ್ಲಿ ನಿಮಗೆ ನಿಮ್ಮ ಕಷ್ಟಕ್ಕೆ ನಿಮ್ಗೆ ಕಷ್ಟ ಅನ್ನೋದು ನಿಮ್ಗೆ ಗೊತ್ತು. ಅಂದರೆ ಡೆಡಿಕೇಶನ್, ಹಾರ್ಡ್ ವರ್ಕ್, ನೀವು ಇಡುವಂತಹ ಒಂದು ಪಂಕ್ಚುವಾಲಿಟಿ, ನಿಮ್ಮಲ್ಲಿರುವಂತಹ ಜವಾಬ್ದಾರಿತನ ಇತ್ಯಾದಿ ವಿಷಯಗಳನ್ನೆಲ್ಲ ಯಾರೂ ನೋಡೋಲ್ಲ. ನಿಮಗೊಂದು ಪ್ರಮೋಷನ್ ಅಂತ ಬಂದಿದೆ ಅಂದರೆ ಅದನ್ನು ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಸಹಿಸಲಾರದೆ ಕೆಲವೊಂದು ಕಿಡಿಗೇಡಿಗಳು ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ, ರೂಮರ್ಸ್ ಕ್ರಿಯೇಟ್ ಮಾಡಿ, ಗಾಸಿಪ್ಸ್ ಕ್ರಿಯೇಟ್ ಮಾಡಿ ನಿಮ್ಮ ಬಂದಿರುವಂಥ ಒಳ್ಳೆಯ ಹೆಸರನ್ನು ಕೆಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ನೀವು ತಲೆ ಕೆಡಿಸ್ಕೊಂಡು ಅವರ ಜಗಳದಲ್ಲಿ ಹೋದರೆ ನಿಮ್ಮ ಮಾನ ಗೌರವವೇ ಹೋಗುತ್ತೆ. ಆದ್ದರಿಂದ ಈ ಅಭಿವೃದ್ಧಿ ಆಗುವಾಗ, ಅಂದರೆ ಒಂದು ಹೆಜ್ಜೆ ಮುಂದೆ ಇರುವಾಗ ಈ ರೀತಿ ವಿಷಯಗಳು ಎಲ್ಲ ಕಡೆಯೂ ಕಾಮನ್. ಸೊ ನಾನು ಮಾಡಬೇಕಾಗಿರುವಂತಹ ಜವಾಬ್ದಾರಿಗಳಿದೆ, ನನಗೆ ನೀಡಿರುವಂತಹ ಕೆಲವೊಂದು ವಿಷಯಗಳಿದೆ ಅಂತ ಈ ಸಂದರ್ಭದಲ್ಲಿ ನೀವು ನಿಮ್ಮ ಕೆಲಸದ ಮೇಲೆ ಮಾತ್ರ ಫೋಕಸ್ ಮಾಡಬೇಕಾಗುತ್ತೆ. ಮತ್ತೊಂದು ವಿಷಯ, ಹೊಸದಾಗಿ ಬಂದಿರುವಂತಹ ಅಧಿಕಾರದಿಂದ ಕೆಲವೊಂದು ನಿಮ್ಮ ಟೀಮ್ಗಾಗಿರ್ಬೋದು ಅಥವಾ ನಿಮ್ಮ ಗುಂಪಿನಾಗ ನಾಯಕರಾಗಿರ್ತೀರ, ಅಧಿಕಾರಿಯಾಗಿರ್ತೀರ. ಆದರೆ ಈ ಸಂದರ್ಭದಲ್ಲಿ ನೀವು ಹೇಳಿರುವಂತಹ ಕೆಲವೊಂದು ಆದೇಶಗಳನ್ನು, ರೂಲ್ಸ್ನ ಎಗೇನ್ಸ್ಟ್ ಆಗಿ ನಿಮ್ಮ ಸಿಬ್ಬಂದಿ, ನಿಮ್ಮ ಕೆಳಗಡೆ ಇರುವಂತಹ ಸಿಬ್ಬಂದಿ, ಟೀಮ್ ಮೆಂಬರ್ಸು ಅದನ್ನು ಅಪೋಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಈ ವಿಷಯಗಳನ್ನು ಸ್ವಲ್ಪ ಶಾಂತವಾಗಿ ನಿಮ್ಮ ಮೇಲಧಿಕಾರಿಗಳ ಸಹಕಾರದಿಂದ ನೀವು ಅವರಿಗೆ ಅನುಗುಣವಾಗಿ ನಿಮ್ಮ ಹೊಸದಾಗಿ ಬಂದಿರುವಂತಹ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಕಂಪ್ಲೀಟ್ ಮಾಡ್ತೀರಾ. ಇನ್ನು ಅವಿವಾಹಿತರಿಗೆ ವಿವಾಹ ಯೋಗ ಅನ್ನುವುದು ಈ ವರ್ಷ ಗೋಚಾರವಾಗ್ತಾ ಇದೆ. ತುಂಬ ದಿನಗಳಿಂದ ನೀವು ಆಯ್ಕೆ ಮಾಡ್ತಾ ಇರುವಂತಹ ಲಕ್ಷಣಗಳಿರುವಂತಹ ವ್ಯಕ್ತಿ ನಿಮ್ಮ ಕೈ ಹಿಡಿಯುವಂತಹ ಸಂದರ್ಭ ಈ ವರ್ಷ. ಆ್ಯಂಕರಿಂಗ್ ಮಾಡುವಂತಹ ವ್ಯಕ್ತಿಗಳಿಗೆ, ಸಾಫ್ಟ್ವೇರ್ IT ಡೆವಲಪ್ಮೆಂಟ್ ಇರುವಂತಹ ಈ ಪ್ರೋಗ್ರಾಮರ್ಸ್ಗೆ, ಡೆವಲಪರ್ಸ್ಗೆ, ಮಾರ್ಕೆಟಿಂಗ್, ಸೇಲ್ಸ್ ಆಗಿರಬಹುದು, ರಿಯಲ್ ಎಸ್ಟೇಟಲ್ಲಿ ತೊಡಗಿರುವಂತಹ ಸ್ತ್ರೀಯರಿಗಾಗಿರ್ಬೋದು, ಹೋಮಿಯೋಪತಿ, ಆಯುರ್ವೇದಿಕ್ ಡಾಕ್ಟರ್ಸ್ಗಾಗಿರ್ಬೋದು ಈ ವರ್ಷ ಸಾಕಷ್ಟು ಲಾಭಗಳನ್ನು, ಸಾಕಷ್ಟು ಪ್ರಯೋಜನಗಳನ್ನು ಪಡೆಯುವಂತಹ ಕಾಲ ಅಂತಲೂ ಹೇಳ್ಬೋದು. ಇನ್ನು ಈ ವರ್ಷ ಶಾರೀರಿಕವಾಗಿ, ಮಾನಸಿಕವಾಗಿ ದೃಢವಾಗಬೇಕು. ಪ್ರತಿಯೊಂದಕ್ಕೂ ಎದುರೇ ನಿಂತ್ಕೊಂಡ್ರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅನ್ನುವಂತಹ ಒಂದು ನಿರ್ಧಾರಗಳು ನಿಮ್ಮಲ್ಲಿ ಸಾಕಷ್ಟು ಆತ್ಮವಿಶ್ವಾಸವನ್ನು ಬೆಳೆಸುತ್ತೆ. ಇನ್ನು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿ ಧ್ಯಾನ, ಮೆಡಿಟೇಷನ್, ಅಫರ್ಮೇಷನ್ ಆಗಿರ್ಬೋದು ಇತ್ಯಾದಿ ವಿಷಯಗಳ ಮೇಲೆ ಸ್ವಲ್ಪ ಆಸಕ್ತಿಯನ್ನು ತೋರಿಸ್ತೀರಾ. ಇನ್ನು ಪರ್ಟಿಕ್ಯುಲರಾಗಿ ನಿಮ್ಮ ಸೋಲನ್ನು ಕಾಯ್ತಾ ಇರುವಂತಹ ವ್ಯಕ್ತಿಗಳಿಗೆ, ನೀವು ಮಾಡುವಂತಹ ಪ್ರತಿಯೊಂದು ಕೆಲಸವನ್ನೇ ನಿಮ್ಮನ್ನು ಕೀಳಾಗಿ ನೋಡುವಂತಹ, ಅವಮಾನಿಸುವಂತಹ ವ್ಯಕ್ತಿಗಳಿಗೆ ನಿಮ್ಮ ಗೆಲುವಿನ ಮುಖಾಂತರ ಉತ್ತರವನ್ನು ನೀಡ್ತೀರಾ, ಗುಣಪಾಠವನ್ನು ನೀಡ್ತೀರಾ ಈ ವರ್ಷದಲ್ಲಿ. ಆದ್ದರಿಂದ ಶತ್ರುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅವರಿಂದಾನೇ ನೀವು ಹಂತವಾಗಿ ಅಭಿವೃದ್ಧಿಗೆ ಬರ್ತೀರಾ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಸಂತಾನ ಯೋಗ ಅದ್ಭುತವಾಗಿರುತ್ತೆ. ಇನ್ನು ನಿಮ್ಮ ಹೆಸರಿಗೆ ಕೆಲವೊಂದು ಪ್ರಾಪರ್ಟೀಸ್
ಟ್ರಾನ್ಸ್ಫರ್ ಆಗೋದಾಗಿರ್ಬೋದು, ಅಥವಾ ನಿಮ್ಮ ಹೆಸರು ಮೇಲೆ ಮಾಡಿರುವಂಥ ಕೆಲವೊಂದು ಪ್ರಾಪರ್ಟೀಸ್ಗೆ ಒಳ್ಳೆಯ ಡಿಮ್ಯಾಂಡ್, ಒಳ್ಳೆಯ ಬೆಲೆ ಬರೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ನಿಮ್ಮ ಕ್ವಾಲಿಫಿಕೇಷನ್ಗೆ ತಕ್ಕಂತೆ, ಅನುಭವಕ್ಕೆ ತಕ್ಕಂತೆ ಸ್ವಲ್ಪ ಡಿಲೇ ಆದ್ರೂ ಕೂಡ ಒಳ್ಳೆಯ ಉದ್ಯೋಗ ಸ್ಥಾನ, ಉದ್ಯೋಗ ಬಲ ಅನ್ನೋದು ದ್ವಿತೀಯ ಅರ್ಥದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಆದ್ದರಿಂದ ಯಾವುದೇ ವಿಷಯದಲ್ಲಿ ಒಬ್ಬ ಬೆಳೀತಾ ಇದ್ದಾನಂದರೆ ಕಲ್ಲು ಹಾಕುವಂತಹ ಜನಗಳು ಇರ್ತಾರೆ, ಅಂತಹವರ ಮಾತಿಗೆ ನೀವು ಕಿವಿಕೊಳ್ಳಿಕ್ಕೆ ಹೋಗಬೇಡಿ. ಫೈನಲಿ ನಿಮ್ಮ ಮೇಲೆ ಆಗಿರುವಂತಹ ಆರೋಪಗಳು, ಕೆಲವೊಂದು ಕಾಂಪ್ಲೈಂಟ್ಸ್ ಎಲ್ಲವೂ ಕೂಡ ಅವೆಲ್ಲ ಗಾಸಿಪ್ಪು. ನಿಮ್ಮಲ್ಲಿರುವಂತಹ ಪ್ರಾಮಾಣಿಕತೆ ಕೊನೆಗೆ ವಿನ್ನಾಗಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳುವಂತಹ ಟೈಮ್ ಬರುತ್ತೆ. ಆದ್ದರಿಂದ ಇವುಗಳಿಗೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಈ ವರ್ಷ ಮುಖ್ಯವಾಗಿ ಮನಸ್ಸಿನಲ್ಲಿ ಏನು ಇಟ್ಕೊಂಡು ನೇರವಾಗಿ ಕೆಲವೊಂದು ವಿಷಯಗಳನ್ನು ಹೇಳ್ತೀರಾ. ಆದ್ದರಿಂದ ಕೆಲವೊಂದು ಸಮಸ್ಯೆಗಳಂತ ಬಂದಾಗ ಪರಿಷ್ಕಾರ ಇದ್ದರೆ ಓಕೆ, ಬಟ್ ಪರಿಷ್ಕಾರನೇ ಇಲ್ಲ ಅನ್ನುವಂತಹ ಕೆಲವೊಂದು ಸಮಸ್ಯೆಗಳ ಮೇಲೆ ಟೈಮ್ ವೇಸ್ಟ್ ಮಾಡದೆ ಅದಕ್ಕೆ ಪರಿಷ್ಕಾರ ಹುಡ್ಕೋದಕ್ಕೆ, ನಿಮ್ಮ ಸ್ಟ್ರೆಂತ್, ನಿಮ್ಮ ಮಾನಸಿಕ ಒತ್ತಡವನ್ನು ಅನುಭವಿಸೋದಕ್ಕೆ ನಿಮ್ಮ ದಾರಿ, ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿದ್ರೆ ಅದ್ಭುತವಾಗಿರುವಂತಹ ರಿಸಲ್ಟ್ಸ್ ಅನ್ನೋದು ಬರುತ್ತೆ. ದ್ವಿತೀಯ ಅರ್ಥದಲ್ಲಿ ವಿವಾಹಾದಿ ಶುಭ ವಿಷಯಗಳಲ್ಲಾಗಿರ್ಬೋದು, ಸಂತಾನದಲ್ಲಾಗಿರ್ಬೋದು, ಕೆಲವೊಂದು ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆ ಆಗಿರ್ಬೋದು ಇತ್ಯಾದಿ ವಿಷಯಗಳಲ್ಲಿ ಜೂನ್ನಿಂದ ಅಕ್ಟೋಬರ್ವರೆಗೂ ಉತ್ತಮ ರೀತಿಯಲ್ಲಿ ಹಿಂದಿನ ದಿನಗಳಲ್ಲಿ ಆಗಿರುವಂಥ ಅಪಾರ್ಥಗಳಿಗೆ ದೂರವಾಗಿ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಸಂಸಾರ ಜೀವನವನ್ನು ಮುಂದುವರಿಸೋದಕ್ಕೆ ಸ್ತ್ರೀಯರಿಗೆ ಈ ವರ್ಷ ಕುಂಭರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗೆ ಒಂದು ರೀತಿ ಯೋಗದಾಯಕವಾಗಿರುವಂತಹ ಕಾಲ. ಈ ಕಾಲಕ್ಕೆ ತಕ್ಕಂತೆ ನಿಮ್ಮ ಕಷ್ಟದ ಮೇಲೆ ನಿಮ್ಮ ಮೇಲೆ ನೀವು ವಿಶ್ವಾಸ ಇಟ್ಕೊಂಡು ಹೋಗಿ ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್ ಮುಖಾಂತರ ನಮ್ಮನ್ನು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ಶ್ರೀರಾಮ್.